ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಅನ್ವಯ ಅತ್ತೆ ಮಾವ ಸೊಸೆಯಿಂದ ಜೀವನಾಂಶವನ್ನು ಪಡ್ಕೋಬೋದಾ ಅಥವಾ ಯಾವಾಗ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೀವು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಅಲಹಾಬಾದ್ ಹೈಕೋರ್ಟ್ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಅಂದರೆ CRPC 125 ಈಗ ಹೊಸ ಕಾಯ್ದೆ ಏನು ಬಂದಿದೆ, BNSS ಆ್ಯಕ್ಟ್ನ ಸೆಕ್ಷನ್ 144 ಇದರ ಅಡಿಯಲ್ಲಿ ಜೀವನಾಂಶವನ್ನು ಏನು ಕೇಳಲಾಗತ್ತೆ, ಆ ಒಂದು ಲಿಸ್ಟಲ್ಲಿ ಅತ್ತೆ ಮಾವನನ್ನು ನೋಡ್ಕೋಬೇಕು ಅಂತ ಹೇಳಿ ಮ್ಯಾಂಡೇಟ್ರಿಯನ್ನು ಮಾಡಿಲ್ಲ. ಆದ್ರೂ ನೈತಿಕವಾಗಿ ನೋಡ್ಕೊಳ್ಳೋಂಥದ್ದು ಇರುತ್ತೆ. ಈ ಒಂದು ಪ್ರಕರಣದಲ್ಲಿ ಆ ರೀತಿ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಹಲವಾರು ಕಾರಣಗಳನ್ನು ಕೊಟ್ಟಿದೆ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ ಸೊಸೆಯಿಂದ ಜೀವನಾಂಶವನ್ನು ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಕೊಡಲಿಕ್ಕೆ ಬರೋದಿಲ್ಲ ಅನ್ನೋದು ಆಗಿರುತ್ತೆ. ಇಲ್ಲಿ ಇವರ ಕಂಟೆಂಟ್ ಏನು ಅಂತಂದರೆ, ನಾವು ಅನಕ್ಷರಸ್ಥರು, ಬಡವರು, ವಯಸ್ಸಾದಂಥವರು, ನಮಗೆ ಜೀವನಾಂಶವನ್ನು ಕೊಡಬೇಕು, ನನ್ನ ಮಗ ತೀರೋಗಿದ್ದಾನೆ, ಅವನ ಒಂದು ಬೆನಿಫಿಟ್ಸನ್ನು ಪಡ್ಕೊಂಡು ಅವನಿಂದಾಗಿ ಉದ್ಯೋಗವನ್ನು ಪಡ್ಕೊಂಡಿದ್ದಾಳೆ, ಅವಳಿಗೆ ಸಾಕಷ್ಟು ಆದಾಯವನ್ನು ಕೂಡ ಮಾಡ್ಕೊಳ್ತಾ ಇದ್ದಾಳೆ, ಹಾಗಾಗಿ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಆದೇಶವನ್ನು ಮಾಡಿ ನಮಗೆ ಜೀವನಾಂಶವನ್ನು ಕೊಡಿಸಿ ಅಂತೇಳಿ ಕೋರಿ ಪಿಟಿಷನನ್ನು ಹಾಕಿರ್ತಾರೆ. ಅದನ್ನು ರಿಜೆಕ್ಟ್ ಮಾಡಿ ಆನಂತರದಲ್ಲಿ ಅದರ ಅಪೀಲನ್ನು ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಸಲಾಗಿರುತ್ತೆ. ಇಲ್ಲೂ ಕೂಡ ಇದನ್ನು ಪರಿಗಣಿಸಿದಂಥ ನ್ಯಾಯಾಲಯ CRPC ಸೆಕ್ಷನ್ 125ನಲ್ಲೇ ಆಗಿರ್ಬೋದು, ಈಗ ಹೊಸ ಕಾಯ್ದೆ BNSS ಸೆಕ್ಷನ್ 144 ಆಗಿರ್ಬೋದು, ಅತ್ತೆ ಮಾವ ಇಲ್ಲಿ ಮ್ಯಾಂಡೇಟ್ರಿ ಲಿಸ್ಟಲ್ಲಿ ಇಲ್ಲ ಅನ್ನೋದನ್ನು ಒಂದು ಗಮನಿಸಿರುತ್ತೆ. ಸೊ ನೈತಿಕವಾಗಿ ನೋಡ್ಕೊಳ್ಳೋಂಥದ್ದನ್ನೇ ಮ್ಯಾಂಡೇಟ್ರಿ ಮಾಡಿ ಅಂತ ಕೇಳ್ಕೊಳ್ತಾರೆ. ಆದರೆ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಜೊತೆಗೆ ಆಕೆ ಬೆನಿಫಿಷಿಯರಿ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ನೋಡ್ಕೋಬೋದಾಗಿತ್ತು. ಆದರೆ ಇಲ್ಲಿ ಆಕೆಯನ್ನು ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಹುದ್ದೆಯನ್ನು ಪಡ್ಕೊಂಡಿರ್ತಾಳೆ. ಅದು ತನ್ನ ಮಗನ ಡೆತ್ ಬೆನಿಫಿಟ್ ಆಗಿ ಪಡ್ಕೊಂಡಿರೋಂಥದ್ದು ಅನ್ನೋದಕ್ಕೆ ಯಾವುದೇ ಒಂದು ಪುರಾವೆಗಳು ಇರೋದಿಲ್ಲ. ಹಾಗಾಗಿ ಆಕೆ ಮ್ಯಾಂಡೇಟ್ರಿಯಾಗಿ ನೋಡ್ಕೋಬೇಕು ಅನ್ನೋದು ಇಲ್ಲಿ ಕಂಡುಬರೋದಿಲ್ಲ. ಸೊ ಹಾಗಾಗಿ ಅವರು ಹಾಕಿದಂಥ ಒಂದು ಅರ್ಜಿಯನ್ನು ತಿರಸ್ಕರಿಸಿದ ಅಲಹಾಬಾದ್ ಹೈಕೋರ್ಟ್ ತನ್ನ ಒಂದು ಆದೇಶವನ್ನು ರಾಕೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದಲ್ಲಿ ಒಂದು ತಿಳ್ಕೊಳ್ಳೋಂಥ ಅಂಶ ಏನು ಅಂತಂದರೆ, ಸೊಸೆಯಿಂದ ಜೀವನಾಂಶವನ್ನು ಈ ಪ್ರಕರಣದಲ್ಲಿ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೋಬೇಕು. ಇಲ್ಲಿ ತನ್ನ ಫ್ಯಾಮಿಲಿಯಿಂದ ಮಗನಿಂದ ಬೆನಿಫಿಟ್ಸನ್ನು ಪಡ್ಕೊಂಡು ಆದಾಯವನ್ನು ಪಡ್ಕೋತಾ ಇಲ್ಲ ಅನ್ನೋದು ಒಂದು ಅಂಶ ಆಗಿದೆ. ಅಂದರೆ ಸೊಸೆ ಅನ್ನೋದು ಒಂದು ನೈತಿಕ ವಿಷಯ ಆಗಿದ್ರೂ ಕೂಡ ನೈತಿಕವಾಗಿ ಸೊಸೆ ಅತ್ತೆ ಮಾವನನ್ನು ನೋಡ್ಕೋಬೇಕು ಅನ್ನೋದು ಇದ್ರೂ ಸಹ ಅಂದರೆ ಲೀಗಲಿ ಮ್ಯಾಂಡೇಟ್ರಿಯಾಗಿ ಎಲ್ಲೂ ಇಲ್ಲ ಅನ್ನೋದು ಇಲ್ಲಿ ಪರಿಗಣಿಸಬೇಕು. ಸೊ ಆದರೆ ಇಲ್ಲಿ ಮಗನಿಂದ ಬೆನಿಫಿಟನ್ನು ಪಡ್ಕೊಂಡು ಆಕೆ ಹುದ್ದೆಯನ್ನು ಪಡ್ಕೊಂಡಿಲ್ಲ ಅನ್ನೋದು ಒಂದು. ಅಂದರೆ ಇಲ್ಲಿ ಒಂದನ್ನು ತಿಳ್ಕೊಬೇಕಾದ್ದು ಏನು ಅಂದರೆ, ಈಗ ಮಗ ತೀರೋದ ನಂತರದಲ್ಲಿ ಮಗನ ಆಸ್ತಿ ಅಥವಾ ಅವನ ಒಂದು ಬೆನಿಫಿಟ್ಸನ್ನು ಪಡ್ಕೊಂಡು ಆಕೆ ಜೀವನ ನಡೆಸ್ತಾ ಇದ್ದರೆ, ಆ ಮಗನ ಬೆನಿಫಿಟ್ಸ್ ಏನಿದೆ ಅದರಲ್ಲಿ ತಂದೆ ತಾಯಿಗೆ ಅಂದರೆ ಸೊಸೆಯ ಅತ್ತೆ ಮಾವನಿಗೆ ಅದರ ಮೇಲೆ ಹಕ್ಕಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಜೀವನಾಂಶವನ್ನು ಪಡ್ಕೋಬೋದಾಗಿರುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಮಗನ ಸಾವಿನ ನಂತರದ ಬೆನಿಫಿಟಲ್ಲಿ ಅವನ ಬೆನಿಫಿಟನ್ನು ಮೂಲಕ ಆಕೆ ಹುದ್ದೆಯನ್ನು ಪಡ್ಕೊಂಡಿದ್ದಾಳೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಹಾಗಾಗಿ ಇಲ್ಲಿ ಜೀವನಾಂಶವನ್ನು ಆದೇಶ ಮಾಡೋಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾದಂಥ ಒಂದು ಮುಖ್ಯ ಅಂಶ ಆಗಿದೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅತ್ತೆ ಮಾವನಿಗೆ ಸೊಸೆಯಿಂದ ಜೀವನಾಂಶವನ್ನು ಕೊಡಿಸಿಲ್ಲ. ಆದರೆ ಅತ್ತೆ ಮಾವನಿಂದ ಬಂದಂಥ ಆಸ್ತಿ ಅಂದರೆ ಗಂಡನಿಗೆ ಬಂದಂಥ ಆಸ್ತಿ ಅಥವಾ ಅವನು ಹುದ್ದೆಯಲ್ಲಿದ್ದು ಅವನ ಮರಣ ನಂತರದಲ್ಲಿ ಆ ಹುದ್ದೆ ಹೆಂಡತಿಗೆ ಹೋಗಿದ್ದರೆ, ಗಂಡನ ಆಸ್ತಿಯಿಂದ ಅಂದರೆ ಗಂಡನಿಗೆ ಏನು ಆಸ್ತಿ ಬಂದಿರುತ್ತೆ, ಪಿತ್ರಾರ್ಜಿತವೋ ಅವನ ಸ್ವರ್ಜಿತ ಆಸ್ತಿನೋ ಏನು ಬಂದಿರುತ್ತೆ, ಅದರಲ್ಲಿ ಆಕೆ ಜೀವನವನ್ನು ನಡೆಸ್ತಾ ಇದ್ದರೆ, ನನ್ನ ಮಗನ ಆಸ್ತಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ, ಆ ಹುದ್ದೆಯಿಂದ ಪಡ್ಕೊಂಡಿದ್ದಾಳೆ, ಆ ಬೆನಿಫಿಟ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನು ಪುರಾವೆಗಳನ್ನು ಒದಗಿಸಿ ಆವಾಗ ಜೀವನಾಂಶವನ್ನು ಕೋರಿದ್ರೆ ಅಂಥ ಸಂದರ್ಭದಲ್ಲಿ ಜೀವನಾಂಶ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲೂ ಕೂಡ ನಾವು ಗಮನಿಸ್ಬೋದಂಥ ಅಂಶ ಆಗಿದೆ. ಸೊ ಹಾಗಾಗಿಯೇ ಇಲ್ಲೂ ಒಂದು ವರ್ಡನ್ನು ಯೂಸ್ ಮಾಡಲಾಗಿದೆ. ಮಗನ ಸಾವಿನ ಬೆನಿಫಿಟ್ಸ್ ಏನಿದೆ, ಆತನ ಸತ್ತ ನಂತರದಲ್ಲಿ ಅವನ ಬೆನಿಫಿಟ್ಸ್ ಏನಿದೆ, ಆ ಬೆನಿಫಿಟ್ಸ್ನ ಮೂಲಕ ಆಕೆ ಹುದ್ದೆ ಪಡ್ಕೊಂಡಿದ್ದಾಳೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತಲೂ ಕೂಡ ಇಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿರೋವಂಥದ್ದನ್ನ ಗಮನಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿದ್ದು ಇಲ್ಲಿ ಸೊಸೆಯಿಂದ ಅತ್ತೆ ಮಾವನಿಗೆ ಜೀವನಾಂಶವನ್ನು ಕೊಡಿಸ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಆದೇಶವನ್ನು ನೀಡಿದೆ.